ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ತೆಗೆದುಕೊಂಡಿರುವ ಪುಸ್ತಕ ಯಾವುದು ಅಂದರೆ ದಿ ಸೆಟ್ಟಿಂಗ್ ಸನ್. ಇದನ್ನು ಬರೆದೋದ್ರು ಒಸಾಮು ಡಾಜಾಯ್ ಅಂತ. ದಿ ಸೆಟ್ಟಿಂಗ್ ಸನ್ ಬೈ ಒಸಾಮು ಡಾಜಾಯ್ ಪೋರ್ಟ್ರೈಸ್ ಪೋಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ಜಪಾನ್ ಥ್ರೂ ದಿ ಡಿಸ್ಇಲ್ಯೂಷನ್ಡ್ ಐಸ್ ಆಫ್ ಕಜುಕೋ, ಎ ಯಂಗ್ ವುಮನ್ ಫ್ರಮ್ ಎ ಡಿಕ್ಲೈನಿಂಗ್ aristocratic family. As traditions unravel, Kazuko struggles with her mother's declining health and her brother's self-destructive path, all while questioning societal norms and her role in a changing world. This poignant narrative examines identity, loss, and resilience amid cultural upheaval, capturing the clash between old and new values. Dazai's deeply introspective prose highlights personal and collective struggles, offering a haunting reflection on the fragility of human connections and the search for meaning in turbulent times. ಇದೊಂದು ಬೇರೆ ರೀತಿಯಾದಂತಹ ಕಾದಂಬರಿ, ಸಣ್ಣ ಕಾದಂಬರಿ. ಒಸಾಮು ಇವರು ಕೂಡ ಒಂದು ಹಲವು ಸಲ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿರ್ತಾರೆ. ಸೊ ಹಾಗಾಗಿ ಇವ್ರದ್ದೇ ಕಥೆಯನ್ನು ಇವರು ಇಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಇದೊಂದು ಈ ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿಯಲ್ಲಿ ಅಂದರೆ ಮೇಲ್ವರ್ಗದ ಕುಟುಂಬ ಅಂತ ಅಂದ್ಕೊಳ್ಳಿ, ಇಲ್ಲ ಸರ್ಕಾರಿ ಸೇವೆಗಳಿಗೆ ಸಂಬಂಧಿಸಿದ ಅಥವಾ ಸರ್ಕಾರಿ ಅಧಿಕಾರಿಗಳ ಕುಟುಂಬ ಅಂತ ಅಂದ್ಕೊಳ್ಳಿ. ಆ ಮೇಲ್ವರ್ಗದ ಕುಟುಂಬದಲ್ಲಿ ಇದ್ದವರು ಹೇಗೆ ಈ ವರ್ಲ್ಡ್ ವಾರ್ ಆದ ನಂತರ ಅವರು ಆ ಕುಟುಂಬ ಡಿಕ್ಲೈನ್ ಆಗಿ ಬೇರೆ ಕಡೆ ಹೋಗಿ ಬದುಕುವ ಸಂದರ್ಭ ಬರುತ್ತೆ. ಅವರಲ್ಲಿ ಕೆಲಸ ಮಾಡಿಕೊಂಡು ವರ್ಕಿಂಗ್ ಕ್ಲಾಸ್ ಆಗಿ ಬದುಕಬೇಕಾಗತ್ತೆ. ಅಲ್ಲಿ ಹೇಗೆ ಆ ಮೌಲ್ಯಗಳು ಮತ್ತು ಈ ಮೌಲ್ಯಗಳ ನಡುವೆ ಹೇಗೆ ತಿಕ್ಕಾಟ ಉಂಟಾಗುತ್ತೆ ಅದ್ರ ಬಗ್ಗೆ ಇದೆ. ಅಲ್ಲಿ ಇದು ಹೇಗೆ ಕಜುಕೋ ಎನ್ನುವವಳು ತನ್ನ ಪ್ರೀತಿಯನ್ನು ಕೂಡ ಅಲ್ಲಿ ಹೇಗೆ ಹುಡುಕಾಟ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಇದೆ. ಇದು ಒಂದು ರೀತಿ ನಿಮಗೆ ಮೊದಲಿಗೆ ಸ್ವಲ್ಪ ಬೇಸರ ಅನಿಸ್ಬೋದು, ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ಈ ಕಥೆಯನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ, ನೀವು ನೋಡ್ಕೊಳ್ಳಿ. ಮೊದಲಿಗೆ ಆ ಕಜುಕೋ ಇಷ್ಟಪಡುವ ಹುಡುಗ ಅವನು ಅರಿಸ್ಟೋಕ್ರಾಟಿಕ್ ಪೀಪಲನ್ನು ಹೇಟ್ ಮಾಡ್ತಾ ಇರ್ತಾನೆ. ಆದರೆ ಇವಳು ಈ ಕಡೆ ಬಂದ ನಂತರ ಅವರು ಫ್ಯಾಮಿಲಿಯನ್ನು ಈ ಮೂಲ ಊರು ಬಿಟ್ಟು ಬೇರೆ ಕಡೆ ಬಂದಿರ್ತಾರೆ. ಅವನನ್ನು ಇಷ್ಟಪಡುವುದಾಗಿ ಅವಳು ಅವನಿಂದ ಮಗು ಪಡೆಯುವ ಆಸೆಯನ್ನು ಅವನಿಗೆ ವ್ಯಕ್ತಪಡಿಸಿದಾಗ ಆ ವಿಚಾರಗಳೆಲ್ಲ ಈಕೆಗೆ ತಿಳಿಯುತ್ತೆ. ಇವಳು ಹೇಗೆ ಒಂದು ಟ್ರೆಡಿಷ್ನಲ್ ಸೊಸೈಟಿಯಲ್ಲಿ ಒಂದು ಕಟ್ಟುಪಾಡುಗಳು ಇರುತ್ತೆ ಅಥವಾ ಇದು ಹೀಗೆ ಇರಬೇಕು ಅಂತ ಇರುತ್ತೆ, ಅದನ್ನು ಮುರಿದು ಅಥವಾ ಅದರಿಂದ ಆಚೆ ಬಂದು ಹೇಗೆ ತನ್ನ ಸಂಬಂಧವನ್ನು ಹುಡುಕುವ ಪ್ರಯತ್ನ ಮಾಡ್ತಾಳೆ ಎನ್ನುವುದು ಈ ಕಾದಂಬರಿಯಲ್ಲಿ ಇದೆ. ಇದು ಒಂದು ರೀತಿಯ ಬೇರೆ ರೀತಿಯಾದ್ದೇ ಆದ್ದರಿಂದ ನಿಮಗೆ ಸ್ವಲ್ಪ ಖುಷಿ ಆಗ್ಬೋದು, ಇಲ್ಲ ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ ಅಂತಲೂ ಅನಿಸ್ಬೋದು. ಆದರೆ ಇದನ್ನು ನೀವು ಓದಬೇಕು. ಓದಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು.